ಕನ್ನಡದಲ್ಲಿ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಂಡು ಈ ಸಕ್ಸಸ್ ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಅಂತ ಕೂಡ ಹೇಳ್ಬೋದು. ಇನ್ನು ಇವರು ಸಿನಿಮಾದಲ್ಲಿ ಕೂಡ ಕಾಣಿಸಿಕೊಂಡು ಉತ್ತರ ಕರ್ನಾಟಕದ ಭಾಷೆ ಶೈಲಿಯಲ್ಲಿ ಮಾತಾಡ್ತಿದ್ದಂಥ ಈ ನಟ ಇದೀಗ ಹೃದಯಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿದ್ದಾರೆ. ಇನ್ನು ಬಿಗ್ ಬಾಸ್ ಸೀಸನ್ 7ರಲ್ಲಿ ಅವರು ಕಾಣಿಸ್ಕೊಂಡಿದ್ದರು. ಆ ಸಂದರ್ಭದಲ್ಲಿ ಶೋಭಾ ಪೂಂಜಾ ಅವರೆಲ್ಲ ಕೂಡ ಕಾಣಿಸ್ಕೊಂಡಿದ್ದರು. ಅಂಥ ಸಂದರ್ಭದಲ್ಲಿ ಆ ಸೀಸನಲ್ಲಿ ಇವರು ಕಾಣಿಸ್ಕೊಂಡಿದ್ದಂಥ ವ್ಯಕ್ತಿ ಏನಿರ್ಬೋದು ತುಂಬಾ ಅದ್ಭುತವಾಗಿ ಆಟ ಆಡ್ತಿದ್ರು. ಸುಮಾರು 73 ದಿನಗಳ ಕಾಲ ಬಿಗ್ ಬಾಸ್ನಲ್ಲಿ ಸರ್ವೈವ್ ಮಾಡಿದರು. ಸುದೀಪ್ ಅವರ ಫೇವರೇಟ್ ನಟ ಕೂಡ ಇವರಾಗಿದ್ದರು. ರಾಜು ತಾಳಿಕೋಟಿ ಅವರು ಇದೀಗ ಸಾವನ್ನಪ್ಪಿರುವಂಥದ್ದು. ಇನ್ನು ಇಬ್ಬರ ಹೆಂಡತಿಯರ ಮುದ್ದಿನ ಗಂಡನ ಸೋನಾಗಿದ್ದರು. ಇಬ್ಬರ ಪತ್ನಿಯರು ಸಹ ಬಿಗ್ ಬಾಸ್ಗೆ ಬಂದು ಭೇಟಿನ ಕೂಡ ಕೊಟ್ಟಿದ್ದು ನೀವೆಲ್ಲ ನೋಡಿರ್ತೀರಿ. ಮತ್ತು ಉತ್ತರ ಕರ್ನಾಟಕದ ಭಾಷೆ ಶೈಲಿಯಲ್ಲಿ ಮಾತಾಡುವಂಥದ್ದು, ಅದನ್ನೇ ಬೈಯುವಂಥದ್ದು. ಇನ್ನು ಸಿನಿಮಾದಲ್ಲೂ ಕೂಡ ಭರ್ಜರಿ ಸಿನಿಮಾದಲ್ಲೂ ಕೂಡ ಧ್ರುವ ಸರ್ಜಾರ್ ಜೊತೆ ಕೂಡ ಕಾಣಿಸ್ಕೊಂಡಿದ್ದರು. ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಇವರು ಕೊಟ್ಟಿದ್ರು ಅಂತ ಹೇಳ್ಬೋದು. ಹಾಗೆ ಬಹುದೂರ್ ಸಿನಿಮಾದಲ್ಲೂ ಕೂಡ ಧ್ರುವ ಸರ್ಜಾ ಜೊತೆ ಅಭಿನಯ ಮಾಡಿದರು. ಇಂಥ ರಾಜು ತಾಳಿಕೋಟೆ ಅವರು ಇದೀಗ ಕೊನೆಯ ಸೆಳೆದಿರುವಂಥದ್ದು. ನಿಜಕ್ಕೂ ಇದು ಸಾವನ್ನು ಕೇಳಿ ಸುದೀಪ್ ಮತ್ತು ಧ್ರುವ ಸರ್ಜಾ ಅವರು ಕಂಬನಿ ಮಿಡಿದಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೂಡ ಕೋರಿದ್ದಾರೆ. ಹಾಗೆ ನಮ್ಮ ಜೊತೆ ಸಿನಿಮಾ ಮಾಡಬೇಕಾದ್ರೆ ತುಂಬಾ ಅದ್ಭುತವಾಗಿ ನಮ್ಮ ಜೊತೆ ಒಡನಾಟಗಳನ್ನು ಇಟ್ಕೊಂಡಿದ್ರು ಎಂಬುದನ್ನು ನೆನೆದುಕೊಂಡು ಅವರು ಸಹ ತುಂಬಾ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ.